ನಮ್ಮ ಮಂಡ್ಯ ಅಂದ್ರೆ ಎಲ್ರಿಗೂ ಇಷ್ಟ ಆಗೋದು ಅಲ್ಲಿನ ಭಾಷೆ. ಅವರಲ್ಲಿ ಬೈ ಬರ್ತ್ ಬಂದಿರುವಂತಹ ಒಂದು ಹ್ಯೂಮರ್. ಬೈದ್ರು ನಮ್ಗೆ ಅದೊಂಥರ ಕಚ್ಕುಡಿ ಕೊಡುತ್ತೆ. ಇಡೀ ಸಿನಿಮಾನೇ ಮಂಡ್ಯ ಸ್ಲ್ಯಾಂಗ್ ನಲ್ಲಿ ತೆಗೆದ್ರೆ ಸಿನಿಮಾ ಫುಲ್ ಎಂಟರ್ಟೈನ್ಮೆಂಟು. 2018ರಲ್ಲಿ ರಿಲೀಸ್ ಆದಂತಹ ಅಯೋಗ್ಯ ಇಡೀ ಕರ್ನಾಟಕಕ್ಕೆ ಮಂಡ್ಯದ ಮಾತಿನ ಬೆಲ್ಲದ ರುಚಿ ತೋರಿಸಿತು. ಅದಾಗಿ ಬರೋಬ್ಬರಿ 8 ವರ್ಷ ಆದ್ಮೇಲೆ ಅದೇ ಅಯೋಗ್ಯ ಸಿನಿಮಾ ಟೀಮು ಅದೇ ಬೆಲ್ಲಕ್ಕೆ ಕಡಲೆಬೇಳೆ ಹಾಕಿ ಅಯೋಗ್ಯ 2 ಅನ್ನುವಂತಹ ಒಬ್ಬಟ್ಟನ್ನ ನೀಡೋದಕ್ಕೆ ರೆಡಿಯಾಗಿ ನಿಂತಿದೆ. ಬನ್ನಿ, ಈ ವಿಡಿಯೋದಲ್ಲಿ ಅಯೋಗ್ಯ ಸಿನಿಮಾ ಯಾಕೆ ಸ್ಪೆಷಲ್ ಆಯಿತು, ಅದರ ಸೀಕ್ವೆಲ್ ಅಯೋಗ್ಯ 2 ಇಂದ ನಾವು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾರ್ಮಲ್ ಆಗಿ ಸಿನಿಮಾಗಳಲ್ಲಿ ಹಳ್ಳಿ ಭಾಷೆ ಅಂದ್ರೆ ಜಸ್ಟ್ ಒಂದೆರಡು ವರ್ಡ್ಸ್ ನ ಮಿಕ್ಸ್ ಮಾಡಿ ಮ್ಯಾನೇಜ್ ಮಾಡ್ತಾರೆ. ಬಟ್ ಅಯೋಗ್ಯ ಸಿನಿಮಾದಲ್ಲಿ ಹಾಗಲ್ಲ. 100% ಪ್ಯೂರ್ ಮಂಡ್ಯದ ಅರೋಮಾ ಇತ್ತು. ಸತೀಶ್ ನೀನಾಸಂ ಅವರ ಓಪನ್ ಮೈಕ್ ಆಕ್ಟಿಂಗ್ ಮಾತ್ರ ಬೆಂಕಿ. ಸತೀಶ್ ಅವರು ಮಂಡ್ಯದ ಮಣ್ಣಿನ ಮಗನೇ ಆಗಿರೋದ್ರಿಂದ ಆ ಪಾತ್ರ ಅವರಿಗೆ ತೀರಾನೇ ಒಪ್ತು. ಆ ಡೈಲಾಗ್ ಡೆಲಿವರಿ, ಆ ಬೈಗುಳಗಳು, ಲೇ ಏನ್ಲಾ ಕಣ್ರಪ್ಪ ಅಂತ ಹೇಳುವಂತಹ ಆಟಿಟ್ಯೂಡು, ಪ್ರತಿಯೊಂದು ಸೂಪರ್ ನ್ಯಾಚುರಲ್ ಆಗಿತ್ತು. ಎಲ್ಲೂ ನಟನೆ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಶೂಟಿಂಗ್ ಮಾಡಿರುವಂತಹ ಲೊಕೇಶನ್ಸು, ಆ ಅರಳಿ ಕಟ್ಟೆ, ಟೀ ಅಂಗಡಿ, ಚೊಂಬಿಡ್ಕೊಂಡು ಹೋಗುವಂತಹ ಸೀನ್ಸು, ಪ್ರತಿಯೊಂದು ಫ್ರೇಮ್ ನಲ್ಲೂ ಪಕ್ಕಾ ಮಂಡ್ಯ ಲೈಫ್ ಸ್ಟೈಲ್ ಎತ್ ಕಾಣ್ತಾ ಇತ್ತು. ಮಂಡ್ಯದ ಸೈಡ್ ಜನರಿಗಂತೂ ಇದು ನೆಕ್ಸ್ಟ್ ಲೆವೆಲ್ ಕನೆಕ್ಟ್ ಆಯ್ತು. ಇನ್ನು ಬೇರೆ ಊರಿನ ಜನರಿಗೆ ಆ ಭಾಷೆಯ ಹ್ಯೂಮರ್ ಮತ್ತು ನೇರವಾದ ಮಾತುಗಳು ತುಂಬಾ ಫ್ರೆಶ್ ಆಗಿ ಕಿಕ್ ಕೊಡ್ತು. ಇನ್ನೊಂದು ಪಾಯಿಂಟ್ ಅಂದ್ರೆ ಸಿದ್ದೇಗೌಡ ವರ್ಸಸ್ ಬಚ್ಚೇಗೌಡ. ಯಾವುದೇ ಮಾಸ್ ಸಿನಿಮಾ ಸೂಪರ್ ಹಿಟ್ ಆಗ್ಬೇಕು ಅಂದ್ರೆ ನಾಯಕಂಗೆ ತಕ್ಕಂತ ಒಬ್ಬ ಬೆಂಕಿ ವಿಲನ್ ಇರಲೇಬೇಕು. ಆ ಸಿನಿಮಾದ ಮೇನ್ ಹೈಲೈಟ್ ಅಂದ್ರೇನೆ ಈ ಇಬ್ಬರ ಫೇಸ್ ಆಫ್. ಒಂದ್ ಕಡೆ ಬಚ್ಚೇಗೌಡ ಆಗಿ ನಮ್ಮ ರವಿಶಂಕರ್ ಅವರು ಊರನ್ನೇ ಕೈಯಲ್ಲಿ ಇಟ್ಕೊಂಡಿರೋ ತರ ಯಾರು ಎದುರಿಸಿ ಮಾತನಾಡೋದಕ್ಕೆ ಧೈರ್ಯ ಮಾಡದ ಪವರ್ಫುಲ್ ಪಂಚಾಯಿತಿ ಪ್ರೆಸಿಡೆಂಟ್. ಇನ್ನೊಂದ್ ಕಡೆ ಸಿದ್ದೇಗೌಡ ಆಗಿ ಸತೀಶ್ ನೀನಾಸಂ ಅವರು ಊರಲ್ಲಿ ಯಾವ ಕೆಲ್ಸಕ್ಕೂ ಬಾರದೆ ದಿನಪೂರ್ತಿ ಖಾಲಿ ಹೊಡೆಯುವಂತಹ ಒಬ್ಬ ಅಯೋಗ್ಯ ಗಲ್ಲಿ ಬಾಯ್. ಇವರಿಬ್ಬರ ಮಾಸ್ ಕಾಮಿಡಿ ಜುಗಲ್ಬಂದಿ ಅಧ್ಯಕ್ಷ ಸಿನಿಮಾವನ್ನ ನೆನಪು ಮಾಡಿದ್ದು ಸುಳ್ಳಲ್ಲ. ರವಿಶಂಕರ್ ಅವರು ಫುಲ್ ಸೀರಿಯಸ್ ಆಗಿ ಗದರ್ಸೋದಕ್ಕೆ ಬಂದ್ರೆ, ಸತೀಶ್ ಅವರು ತಮ್ಮ ಸೆನ್ಸ್ ಆಫ್ ಹ್ಯೂಮರ್ ಮತ್ತು ಡೋಂಟ್ ಕೇರ್ ಆಟಿಟ್ಯೂಡ್ ಇಂದ ಅವರಿಗೆ ಸಖತ್ ಟಾಂಗ್ ಕೊಡ್ತಾರೆ. ಸೀರಿಯಸ್ ಮಾಸ್ ಸೀನ್ ನಡುವೆನೂ ಥಿಯೇಟರ್ ನಲ್ಲಿ ನಗೆ ಅಲೆ ಎಬ್ಸಿತು ಈ ಕೆಮಿಸ್ಟ್ರಿ. ರವಿಶಂಕರ್ ಅವರ ಬೇಸ್ ವಾಯ್ಸ್ ಅಲ್ಲಿ ಬರುವಂತಹ ಡೈಲಾಗ್ಸ್ಗೆ ಸತೀಶ್ ಅವರು ಕೊಡುವಂತಹ ಲೋಕಲ್ ಮಂಡ್ಯ ಕೌಂಟರ್ ಎವರ್ ಗ್ರೀನ್. ಒಬ್ಬ ವೇಸ್ಟ್ ಫೆಲೋ ಅನಿಸ್ಕೊಂಡವನು ಆ ಇಡೀ ಊರಿನ ಪಾಲಿಟಿಕ್ಸ್ ಬದಲಾಯಿಸೋದಕ್ಕೆ ನಿಲ್ಲುವಂತಹ ಸೀನು ಪ್ರೇಕ್ಷಕರಿಗೆ ಕಂಪ್ಲೀಟ್ ಪೈಸಾ ವಸೂಲಾಯಿತು. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಈ ಸಿನಿಮಾಗೆ ಮೈಂಡ್ ಬ್ಲೋಯಿಂಗ್ ಪವರ್ ತಂದ್ಕೊಟ್ಟಿತ್ತು. ಸಾಂಗ್ಸ್ ಇಲ್ದೆ ಅಯೋಗ್ಯ ಸಿನಿಮಾ ಕಂಪ್ಲೀಟೇ ಆಗಲ್ಲ. ಏನಮ್ಮಿ ಏನಮ್ಮಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್. ಈ ಒಂದೇ ಹಾಡು ರಿಲೀಸ್ ಆದ ತಕ್ಷಣ ಫುಲ್ ಕರ್ನಾಟಕದಲ್ಲಿ ವೈರಲ್ ಆಯ್ತು. ವಿಜಯ್ ಪ್ರಕಾಶ್ ಮತ್ತು ಶ್ರೇಯಾ ಘೋಷಾಲ್ ವಾಯ್ಸು, ಆ ಕ್ಯೂಟ್ ಲಿರಿಕ್ಸು, ಮತ್ತೆ ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಬಂದಂತಹ ರೊಮ್ಯಾಂಟಿಕ್ ವಿಜುವಲ್ಸು, ಪ್ರತಿಯೊಬ್ಬರ ಫೋನ್ ರಿಂಗ್ ಟೋನ್ ಆಯ್ತು, ವಾಟ್ಸ್ಆಪ್ ಸ್ಟೇಟಸ್ ಆಯ್ತು. ಬರೀ ಲವ್ ಸಾಂಗ್ ಅಷ್ಟೇ ಅಲ್ಲ, ಹೀರೋ ಇಂಟ್ರೊಡಕ್ಷನ್ ಸಾಂಗು, ಅಯೋಗ್ಯ ಮತ್ತು ಡ್ಯಾನ್ಸ್ ಟ್ರ್ಯಾಕ್ ಕೂಡ ಥಿಯೇಟರ್ ನಲ್ಲಿ ಮಾಸ್ ಆಡಿಯನ್ಸ್ಗೆ ಎದ್ದು ಕುಣಿಯೋ ಹಾಗೆ ಮಾಡಿತ್ತು. ಸತೀಶ್ ನೀನಾಸಂ ಮತ್ತು ರವಿಶಂಕರ್ ನಡುವಿನ ಕಾಮಿಡಿ, ಮಾಸ್ ಫೇಸ್ ಆಫ್ ಸೀನ್ಸ್ಗೆ ಅರ್ಜುನ್ ಜನ್ಯ ಕೊಟ್ಟಂತಹ ಬ್ಯಾಕ್ ಗ್ರೌಂಡ್ ಸ್ಕೋರು ಥಿಯೇಟರ್ ನಲ್ಲಿ ಸೀಟಿ ಹೊಡೆಯೋ ತರ ಕಿಕ್ ಕೊಡ್ತು. ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸು ಈ ಸಿನಿಮಾದ ರಿಯಲ್ ಬ್ಯಾಕ್ ಬೋನ್ ಆಗಿತ್ತು. ಪ್ರತಿಯೊಂದು ಸೀನ್ ನಲ್ಲೂ ಪ್ರೇಕ್ಷಕರಿಗೆ ಬೋರ್ ಹೊಡೆಯದಂತೆ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕ್ ಮಾಡಿದ್ರು. ಅನ್ಎಕ್ಸ್ಪೆಕ್ಟೆಡ್ ಪೇರಿಂಗ್ ಸ್ಟಾರ್ಟಿಂಗ್ ನಲ್ಲಿ ಸತೀಶ್ ನೀನಾಸಂ ಅವರು ಮತ್ತೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಜೋಡಿ ಹೇಗೆ ಸೆಟ್ ಆಗುತ್ತೋ ಅನ್ನುವಂತಹ ಡೌಟ್ ಇತ್ತು. ಬಟ್ ಸ್ಕ್ರೀನ್ ಮೇಲೆ ಇಬ್ಬರ ಕೆಮಿಸ್ಟ್ರಿ ನೆಕ್ಸ್ಟ್ ಲೆವೆಲ್ ಕ್ಯೂಟ್ ಆಗಿ ವರ್ಕ್ ಆಯಿತು. ಊರಲ್ಲಿ ಏನು ಕೆಲಸ ಮಾಡಿದಂತಹ ಬ್ಲಂಟ್ ನಾಯಕ, ಪಕ್ಕಾ ಹಳ್ಳಿ ಹುಡುಗಿ ನಂದಿನಿಯನ್ನ ಪಟಾಯಿಸೋದಕ್ಕೆ ಪಡುವಂತಹ ಪೋಲಿ ಪಾಡ್ಗಳು, ಆ ನೊರೆ ಹಾಲ್ನಂತೆ ಇದ್ದಂತಹ ರೊಮ್ಯಾನ್ಸು ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಡೈಲಾಗ್ ರೈಟರ್ ಮಾಸ್ತಿ ಅವರ ಪೆನ್ನಿನ ಪವರ್ ಈ ಸಿನಿಮಾದಲ್ಲಿ ಎತ್ ಕಾಣ್ತಾ ಇತ್ತು. ಪ್ರತಿಯೊಂದು ಸೀನ್ ನಲ್ಲೂ ಬರುವಂತಹ ನಗೆ ಚಟಾಕಿಗಳು, ಲೋಕಲ್ ಮಂಡ್ಯ ಟಚ್ ಇರುವಂತಹ ಪಂಚ್ ಲೈನ್ಗಳು ಮತ್ತು ರೈಟಿಂಗ್ ನಲ್ಲಿದ್ದಂತಹ ಪೇಸಿಂಗು ಆಡಿಯನ್ಸ್ ನ ಕೊನೆಯವರೆಗೂ ಕಟ್ಟಾಕ್ತು. ಇಲ್ಲಿ ಆಡಿಯನ್ಸು ಅಯೋಗ್ಯ 2 ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಜನಕ್ಕೆ ಏನ್ ಬೇಕು ಅಂತ ಫಿಲಂ ತಂಡ ಲೆಕ್ಕ ಹಾಕಿ ಒಂದು ಬ್ಯೂಟಿಫುಲ್ ಕಾಮಿಡಿ ವಿಲೇಜ್ ಡ್ರಾಮಾ ರೆಡಿ ಮಾಡ್ಕೊಂಡಿದೆ. ಪಂಚಾಯಿತಿ ಪ್ರೆಸಿಡೆಂಟ್ ಸೀಟ್ ಸಿಕ್ಕ ಮೇಲೆ ಹೇಗೆ ಸಿದ್ದೇಗೌಡರು ವಿಲೇಜ್ ಆಡಳಿತ ಮಾಡ್ತಾರೆ ಅನ್ನೋದೇ ಅಯೋಗ್ಯ 2 ರಿಯಲ್ ಗೇಮ್ ಚೇಂಜರ್. ಆಫೀಸ್ ಟೇಬಲ್ ಮೇಲೆ ಕಾಲಿಟ್ ಕೂರೋದು, ಅಧಿಕಾರಿಗಳಿಗೆ ತಮ್ಮದೇ ಮಂಡ್ಯ ಭಾಷೆಯಲ್ಲಿ ಕ್ಲಾಸ್ ತಗೊಳ್ಳೋದು, ಫೈಲ್ಸ್ ನೋಡಿ ಕನ್ಫ್ಯೂಸ್ ಆಗಿ ಮಾಡುವಂತಹ ಹುಚ್ಚು ಕಾಮಿಡಿ ಸೀನ್ಸು, ಇವೆಲ್ಲ ಥಿಯೇಟರ್ ಅಲ್ಲಿ ಕಂಪ್ಲೀಟ್ ನಗೆಯ ಹಬ್ಬ ಸೃಷ್ಟಿ ಮಾಡೋದಂತೂ ಗ್ಯಾರಂಟಿ ಅಂತ ಅನಿಸ್ತದೆ. ಅಯೋಗ್ಯ ಪಾರ್ಟ್ 1 ನಲ್ಲಿದ್ದಂತಹ ನಗೆಯ ಅಲೆಯನ್ನ ನೆನೆಸ್ಕೊಂಡ್ರೆ ಈಗಲೂ ನಗು ಬರುತ್ತೆ. ಬಟ್ ಅಯೋಗ್ಯ 2 ನಲ್ಲಿ ಆಡಿಯನ್ಸ್ ಬರೀ ಕಾಮಿಡಿ ಅಷ್ಟೇ ಅಲ್ಲ, ಫುಲ್ ಆನ್ ವಾರ್ ನೋಡೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ಅಲ್ಲಿ ಸಿದ್ದೇಗೌಡ ಬರೀ ಸವಾಲಾಗ್ತಿದ್ದ, ಈಗ ಅವನೇ ಪವರ್ ಅಲ್ಲಿದ್ದಾನೆ. ಸೊ ಬಚ್ಚೇಗೌಡ ಅವರ ಆ ಖಡಕ್ಕು ಗಡಸು ಬೇಸ್ ವಾಯ್ಸ್ಗೆ ಸತೀಶ್ ನೀನಾಸಂ ಅವರು ತಮ್ಮದೇ ಮಂಡ್ಯ ಸ್ಟೈಲ್ ನಲ್ಲಿ ಪಡಪಡ ಅಂತ ಕೊಡುವಂತಹ ಕೌಂಟರ್ ಡೈಲಾಗ್ಗಳು ಥಿಯೇಟರ್ ನಲ್ಲಿ ಸಿಟಿ ಸೌಂಡ್ ಬೀಳದಂತೂ ಗ್ಯಾರಂಟಿ ಅನಿಸ್ತಿದೆ. ಬರೀ ಹೀರೋ ವಿಲನ್ ಅಷ್ಟೇ ಅಲ್ಲ, ವಿಲನ್ ಸುತ್ತಮುತ್ತ ಇರೋ ಚಮಚಗಳು, ಪಂಚಾಯಿತಿ ಚೊಂಬುಗಳು ಮಾಡುವಂತಹ ಎಡವಟ್ಗಳು ಮತ್ತು ಹಳ್ಳಿಯ ಸಣ್ಣ ಪುಟ್ಟ ಜಗಳಗಳಲ್ಲಿ ಬರುವಂತಹ ನ್ಯಾಚುರಲ್ ಹ್ಯೂಮರು ಸಿನಿಮಾನ ಕಂಪ್ಲೀಟ್ ಸ್ಟ್ರೆಸ್ ಬಸ್ಟರ್ ಆಗಿ ಇಡುತ್ತೆ ಅಂತ ಅನಿಸ್ತಿದೆ. ಇತ್ತೀಚೆಗೆ ಬರುವಂತಹ ಸಿನಿಮಾಗಳಲ್ಲಿ ಫುಲ್ ಡಾರ್ಕ್ ಥೀಮು, ವೈಲೆನ್ಸು, ಬ್ಲಡ್ ಶೆಡ್ ನೋಡಿ ಬೋರ್ ಆಗಿರುವಂತಹ ಜನರಿಗೆ ಅಯೋಗ್ಯ 2 ಒಂಥರ ಕಾನ್ಫಿಡೆನ್ಸ್ ಇಂದ ನೋಡುವಂತಹ ರಿಲ್ಯಾಕ್ಸಿಂಗ್ ವಾಚ್ ಆಗ್ಬೋದು.
ಇಡೀ ಕುಟುಂಬ ತಾತ ಅಜ್ಜಿ ಅಪ್ಪ ಅಮ್ಮ ಕಿಡ್ಸು ಎಲ್ಲರೂ ಒಟ್ಟಿಗೆ ಕೂತು ಯಾವುದೇ ಹೆಸಿಟೇಷನ್ ಇಲ್ಲದೆ ಹೊಟ್ಟೆ ಉಣ್ಣಾಗೋ ತರ ನಗುವಂತಹ ಕ್ಲೀನ್ ಕಾಮಿಡಿ ಈ ಸಿನಿಮಾದ ಮೇನ್ ಹೈಲೈಟ್ ಆಗ್ಬೋದು. ಓವರ್ ದ ಟಾಪ್ ಡ್ರಾಮಾ ಬರಲ್ಲ, ಬರೀ ಹಳ್ಳಿ ಡೈಲಿ ಲೈಫ್ ನಲ್ಲೇ ಹುಟ್ಟುವಂತಹ ನ್ಯಾಚುರಲ್ ಜೋಕ್ಸ್ ಇರುತ್ತೆ. ಕೇವಲ ಕಾಮಿಡಿ ಅಷ್ಟೇ ಅಲ್ಲ, ಹಳ್ಳಿ ಜನರ ನಡುವೆ ಇರುವಂತಹ ಪ್ರೀತಿ ಮೈತ್ರಿ ಕಷ್ಟ ಬಂದಾಗ ಇಡೀ ಊರು ಒಂದಾಗುವಂತಹ ಆ ದೇಸಿ ಎಮೋಷನ್ ಕೂಡ ಸಿನಿಮಾದಲ್ಲಿ ಇರಬಹುದು. ಸಿನಿಮಾ ಮುಗಿಸಿ ಥಿಯೇಟರ್ ಇಂದ ಹೊರಗೆ ಬರುವಾಗ ಪ್ರತಿಯೊಬ್ಬರ ಮುಖದಲ್ಲೂ ಒಳ್ಳೆ ಪೈಸಾ ವಸೂಲ್ ಎಂಟರ್ಟೈನ್ ನೋಡಿದ್ವಿ ಅನ್ನೋ ತರ ಈ ಸಿನಿಮಾ ಮಾಡ್ಲಿ. ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾಗಳು ಇತ್ತೀಚೆಗೆ ಬರೋದೇ ಕಮ್ಮಿ ಆಗ್ಬಿಟ್ಟಿದೆ. ಈ ಸಿನಿಮಾ ಫ್ಯಾಮಿಲಿ ಪೂರ್ತಿ ಹೋಗಿ ಕೂತ್ಕೊಂಡು ನೋಡುವಂತಹ ಸಿನಿಮಾ ಆಗಲಿ ಅಂಡ್ ಕನ್ನಡಕ್ಕೆ ಬೇಕಾಗಿರುವಂತಹ ಗೆಲುವನ್ನ ತಂದ್ಕೊಡ್ಲಿ. ಇದಾಗಿತ್ತು ಅಯೋಗ್ಯ ಅನ್ನುವಂತಹ ಫ್ರಾಂಚೈಸಿಯ ಒಂದು ಚಿಕ್ಕ ಅನಾಲಿಸಿಸ್. ಸೈನಿಂಗ್ ಆಫ್, ಮನು.